ಸಂದರ್ಭ ಸುಸಂದರ್ಭವನ್ನು ನಾವೆಲ್ಲ ಹಂಚ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಕ್ಕಂಥ ಎಲ್ಲರಿಗೂ, ಬಂದಿರತಕ್ಕಂಥ ಎಲ್ಲರಿಗೂ ಶರಣಾರ್ಥಿ. ಸ್ಟೋರಿ ಬರುವಾಗ ನನಗೆ ಸ್ವಲ್ಪ ಇದು ಹೆಂಗೆ ಮಾಡಬೇಕು ಏನು ಅಂತ ಯೋಚನೆ ಇದೆ. ಆವಾಗ ನನಗೆ ಸಿಕ್ಕಿದ್ರು ಇವರು ಮೌಲಾ ಶರೀಫ್ ಅವರು. ಅವರ ಆಲೋಚನೆ ಎಲ್ಲ ಡಿಫ್ರೆಂಟ್ ಇದೆ. ಆವಾಗ ನನಗೆ ಇವರು ಜೊತೆ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲ ಸ್ಟೋರಿ ಹೇಳಿದೆ ಅವ್ರಿಗೆ. ಹೇಳಿದ ಮೇಲೆ ನೀವು ಗೋ ಹೆಡ್, ನೀವು ಹೋಗಿ ನೀವು ಮಾಡಿ ಅಂತ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು ಮೌಲಾ ಶರೀಫ್ ಅವರು. ಇದು ರೇಂಜ್ ರೋವರ್ ಅಂತ ಟೈಟಲು ಏಕೆ ಇಟ್ಟಿದ್ದಾನೆ ಅಂತ ನೀವು ಮೂವಿ ನೋಡಿದರೆ ಗೊತ್ತಾಗುತ್ತೆ. ಜಾಸ್ತಿ ಚೆನ್ನಾಗಿ ಬಂದಿದೆ. ಅದನ್ನು ನೀವು ಹೇಳಬೇಕು, ನೋಡಿದ ಮೇಲೆ ನಿನಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಮುಂಜಾನೆಯಲ್ಲಿ ಸ್ವಲ್ಪ ತೊಂದರೆಗಾನೆ ಇದು ರಿಲೀಸ್ ಮಾಡ್ತಾರೆ. ಇವರು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಇವರಿಗೆ ಚಲನಚಿತ್ರ, ಕನ್ನಡ ಚಲನಚಿತ್ರ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಬೇಕು ಅಂತ ಆಲೋಚನೆ ಜಾಸ್ತಿ ಇದೆ ಅವರಿಗೆ, ಮೌಲಾ ಶರೀಫ್ ಅವರಿಗೆ, ಡಾಕ್ಟರ್ ಮೌಲಾ ಶರೀಫ್ ಅವರಿಗೆ. ಟೀಮ್ಗೆ, ಲೈಟ್ ಅವರಿಗೆ, ಎಲ್ಲರಿಗೆ ಇವರು ಜಾಸ್ತಿ ಸಪೋರ್ಟ್ ಮಾಡಿದರು. ಯಾರಾದರೂ ಸಿನಿಮಾ ಅವ್ರು ಯಾರಾದರೂ ಕಷ್ಟ ಇದ್ದರೆ ಹೆಲ್ಪ್ ಮಾಡ್ತಾರೆ. ಆ ಥರ ಮನುಷ್ಯವರು ನನಗೆ ಜಾಸ್ತಿ ಸಪೋರ್ಟ್ ಮಾಡಿದರು. ಈ ಮೂವಿನೇ ನೀವು ನನಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಈ ಮೂವಿ ಮುಂಚೆ ಆಗಬೇಕು, ಮುಂಚೆ ಹೋಗಬೇಕು. ಕನ್ನಡ ಪರಿಶ್ರಮ ಚೆನ್ನಾಗಿ ಆಗಬೇಕು. ಕನ್ನಡ ಇಂಡಸ್ಟ್ರಿ ವರ್ಕರ್ಸು ಎಲ್ಲರೂ ಚೆನ್ನಾಗಿರಬೇಕು. ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ಸನತ್ ಅವರು, ಇವರು ಒಳ್ಳೆ ನನ್ನ ಫ್ರೆಂಡ್ ಇವರು. ಆವಾಗ ಇವರು ಗೆಸ್ಟ್ ರೋಲ್ ಮಾಡಿದ್ರು ಇದರಲ್ಲಿ. ಅವ್ರಿಗೆ ಸ್ಟೋರಿ ಹೇಳಿದ ಮೇಲೆ ನಾನು ಮಾಡ್ತೀನಿ, ಕಂಪಲ್ಸರಿ ಮಾಡ್ತೀನಿ. నాకు ಚೆನ್ನಾಗಿ ಇಷ್ಟ ಆಗಿದೆ ಅಂತ ನನಗೂ ಇವರು ಜಾಸ್ತಿ ಸಪೋರ್ಟ್ ಮಾಡಿದರು. ನೆಕ್ಸ್ಟ್ ಇವರು ಆಟ ಸಂದೀಪ್ ಅಂತ ತೆಲುಗು ಅವರು. ಅವ್ರನ್ನ ಯಾಕೆಂದರೆ ಎಲ್ಲ ಬ್ಯಾಂಕ್ ಜನಾರ್ದನ್ ಅಂತ, ಯತಿರಾಜು, ಅರವಿಂದು ಇದೆಲ್ಲ ಕನ್ನಡ ಅವರು ಇಟ್ಕೊಂಡಿದ್ದೀನಿ. ಬಟ್ ತೆಲುಗು ಅವರು ಒಬ್ಬರು ಇರಬೇಕು ಅಂತ ನನ್ನ ಐಡಿಯಾ ಇವ್ರಿಗೆ ಹೇಳಿದೆ, ಶರೀಫ್ ಅವ್ರಿಗೆ ಹೇಳಿದೆ. ಸರಿ, ಅವ್ರನ್ನು ಒಬ್ಬರನ್ನೇ ಹಾಕಿ ಅಂತ ಹೇಳಿದರು. ನನಗೆ ಏನು ಮಾತಾಡಬೇಕು ಅಂತ ನನಗೆ ಫ್ಲೋ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ನನಗೆ. ಏನಿದು ಕಾರ್ ಬಗ್ಗೆನೇ ಸಿನಿಮಾನ, ರೇಂಜ್ ರೋವರ್ ಕಾರ್ ಬಗ್ಗೆನೇ ಸರ್? ಇದು ಫ್ಯಾಮ್ಲಿ ಎಲ್ಲ ನೋಡೋ ಸಬ್ಜೆಕ್ಟ್. ಇದು ರೇಂಜ್ ರೋವರ್ ಆ್ಯಂಡ್ ಟೈಟ್ಲು ಯಾಕೆ ಇಟ್ಟಿದ್ದಾರೆ ಅಂತ ನೀವು ಮೂವಿ ನೋಡಬೇಕು. ಕಾರ್ ಬಗ್ಗೆ ಅಂದರೆ ಕಾರು ಇವರು ಹೇಳಿದ್ರಲ್ವ, ನಮ್ಮ ಇವರು ಕಾರ್ ಮನೆ ಮುಂದೆ ಇರುತ್ತೆ, ಎಷ್ಟು ರೇಂಜ್ ಇರುತ್ತೆ ಅಂತ. ಅದೇ ಥರ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟು, ಯೂನಿಕ್ ಕಾನ್ಸೆಪ್ಟು. ಎಮೋಷನ್ ಇರುತ್ತೆ, ಎಲ್ಲ ಒಂದು ಲವ್ ಸ್ಟೋರಿ ಇರುತ್ತೆ. ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರು, ಅದು ಯುನಿಕ್ ಕಾನ್ಸೆಪ್ಟ್ ಇದು. ಹೌದು. ಇಲ್ಲ ಸರ್, ನಾವು ಮೌಲಾ ಶರೀಫ್ ಅಲ್ಲೂ ಅವರು ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡ್ರು. ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ಮುಂಚೆ, ಅವ್ರೇನು ಮ್ಯಾನೇಜ್ ಮಾಡಿದ್ರು ಅವರು. ಅದಕ್ಕೆ ನಮ್ಮ ರೇಂಜ್ ರೋವರ್ ಅಂತ ಇಟ್ಟಿರೋದು. ಹೌದು. ಆದ್ರೂ ಹೆಸರೇ ಇರೋದ್ರಿಂದ ಬ್ರ್ಯಾಂಡ್ ಏನು ಸಮಸ್ಯೆ ಆಗಲ್ಲ, ರಿಲೀಸ್ಗೆ ಏನು ಪ್ರಾಬ್ಲಮ್ ಆಗಲ್ವಾ? ಇಲ್ಲ ಸರ್, ಅದು ಮೌಲಾ ಶರೀಫ್ ಅವರು ಎಲ್ಲ ಡೀಲ್ ಮಾಡಿದ್ರು. ಅವರು ಏನ್ ಮಾತಾಡಿದ್ರೆ ಏನು ಗೊತ್ತಿಲ್ಲ. ನಮ್ಮ ರೇಂಜ್ ರೋವರ್ ಹೌದೌದು, ನಮ್ಮೆಲ್ಲರದ್ದು ಅಡ್ವೊಕೇಟ್ ಅಲ್ವಾ ಸರ್? ಇನ್ನ ಹೇಳಿ ಸರ್. ಸರ್ ಇಲ್ಲ ಸರ್, ಕ್ಯಾರೆಕ್ಟರ್ ಏನಿಲ್ಲ, ಅದು ಒಂದು ಇಂಪಾರ್ಟೆಂಟ್ ಇದೆ ಸರ್ ಅದರಲ್ಲಿ. ಸರ್ ನಾನು ಒಂದು VIP ಹತ್ರ ಒಂದು ಕೆಲಸ ಮಾಡಿದೆ. ಬಟ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ಜಾಸ್ತಿ, ಒಂದು 7-8 ಶಾರ್ಟ್ ಫಿಲ್ಮ್ಸ್ ಮಾಡಿದೆ ಸರ್. ಇಲ್ಲ ಸರ್, ಪ್ರತಿಬಿಂಬ ಅಂತ ಒಂದು ಮೂವಿ, ನೆಕ್ಸ್ಟ್ ನೆಮಲಿ ಅಂತ ಒಂದು ಮಾಡಿದೆ, ಮೈ ಜರ್ನಿ ಅಂತ ಒಂದು ಕನ್ನಡದು ಮಾಡಿದೆ ಒಂದು. ಸರ್ ಹೇಳಿ ಸರ್. ಮೇನ್ ಕನ್ನಡ ಸರ್, ತೆಲುಗು ಮಾಡಿದೆ ಸರ್.
ಎಲ್ಲೆಲ್ಲಿ ಶೂಟ್ ಮಾಡಿದಲ್ಲ ಸರ್ ಇದು ಮ್ಯಾಂಗ್ಳೂರು, ಬ್ಯಾಂಗ್ಳೂರು, ಹೈದರಾಬಾದ್. ಈ ಮೇಯ್ನ್ ರೋಲಲ್ಲಿ ಮಾಡಿದವರೆಲ್ಲ ಗೆಸ್ಟ್ ರೋಲ್ ಮಾಡಿದ್ರು ಬಂದಿದ್ದಾರೆ, ಮೇಯ್ನ್ ರೋಲ್ ಮಾಡಿದ್ರಲ್ಲ ರೆಸ್ಟಲ್ಲಿ ಇದ್ದಾರಾ ಅಂತ? ಇಲ್ಲ ಸರ್, ಅವರು ನಾವು ಜಾಸ್ತಿ ಟ್ರೈ ಮಾಡಿದೆ. ಅವರು ಸ್ವಲ್ಪ ಚಿರಂಜೀವಿ ಕೊರಿಯೋಗ್ರಫಿ ಮಾಡ್ತಾಯಿದ್ರು. ಮಾರ್ನಿಂಗ್ ಫ್ಲೈಟ್ ಎಲ್ಲ ಬುಕ್ ಮಾಡಿದರು, ಬಟ್ ಸಡನ್ಲಿ ಅವ್ರು ಫೋನ್ ಬಂದಿದೆ, ಡ್ರಾಪ್ ಆಗಿದ್ರು ಅವರು. ನೆಕ್ಸ್ಟ್ ಕಂಪಲ್ಸರಿ ಬಂದು ಎಲ್ಲರಿಗೂ ಸಾರಿ ಹೇಳಿ ಅಂತ ಹೇಳಿದರು. ಇದೆ ಸರ್. ಇವ್ರು ಬೇರೆ ಆರ್ಟಿಸ್ಟ್ಗಳು ಹೇಳಿದ್ರು, ಸರ್ ಹೀರೋಯಿನ್ ಬರ್ತಾ ಇದ್ರು. ಯತಿರಾಜ್ ಅವರು ಮೈಸೂರಲ್ಲಿ ಕಂಟಿನ್ಯೂ ಶೂಟ್ ಇದೆ ಸರ್ ಯತಿರಾಜ್ಗೆ. ಇವರು ಅರವಿಂದ್ ಅವರು ಕೂಡ ಶೂಟಿಂಗ್ ಅಲ್ಲಿ ಇದ್ರು ಸರ್. ಅವರು ಹೌದು ಸರ್. ಪ್ರೊಡ್ಯೂಸರ್ ಅವ್ರಿಗೆ ನಮಗೆ ಭಾಳ ದೋಸ್ತು ಸರ್. ಅವರು ಫೋನ್ ಮಾಡಿದ ತಕ್ಷಣ ಏನು ಮಾತಾಡಿಲ್ಲ ಸರ್, ನಾನು ಬರ್ತೀನಿ. ಅವರು ಮೌಲ ಶರೀಫ್ ಅವರು ಸರ್ಕಲ್ ಹಂಗೆ ಇರುತ್ತೆ ಸರ್, ಒಂದು ಫೋನ್ ಮಾಡಿದ್ರೆ ಬರ್ತಾರೆ ಸರ್. ಇಲ್ಲ ಸರ್, ನೆಕ್ಸ್ಟ್ ಫಿಲ್ಮ್ಗೆ ಅವರು ಲೈನಲ್ಲಿ ಇದ್ದಾರೆ ಸರ್. ಸರ್ ನೆಕ್ಸ್ಟ್ ಮಂತ್ ಸರ್. ಇವಾಗ ನಾನು ಡೈರೆಕ್ಟರ್ ಆಗ್ಬೇಕಂದ್ರೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕಂತ ಕೋರಿಕೆ ಇರುತ್ತೆ ಸರ್. ಆವಾಗ ನಾನು ಮುಂದಕ್ಕೆ ಹೋಗ್ಬೇಕಂದ್ರೆ ನನಗೆ ಇವರು ಸಿಕ್ಕಿದ್ದಾರೆ ಸರ್, ಡಾಕ್ಟರ್ ಮೌಲ ಶರೀಫ್ ಅವರು. ನನಗೆ ಚೆನ್ನಾಗ ಬಂದಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಸರ್. ಬಟ್ ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ರಿಲೀಸ್ಗೆ, ಸಂತೋಷ ಆಗಿದ್ದಾರೆ ಸರ್. ಇದು ಕನ್ನಡ ಚಿತ್ರಮಂಡಲನಿ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಂತ ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಅದು ಒಳ್ಳೇದಾಗಲಿ ಸರ್. ನನಗೆ ಮೀಟ್ ಆದ ತಕ್ಷಣ ನಿನಗೆ ಒಳ್ಳೇದಾಗಬೇಕು ಆಗತ್ತೆ ಅಂದರು, ಹಂಗೆ ಆಗ್ತಾ ಇದೆ. ಹೇಳಿ ಸರ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಅವರು ನನಗೆ ಕನ್ನಡದಲ್ಲಿ ಮಾತಾಡಿ ಅಂತ ಪ್ರೆಷರ್ ಮಾಡಿದ್ರು ಸರ್. ನನಗೆ ಎಲ್ಲರೂ ಹೇಳಿದ್ರು ಸರ್ ಕನ್ನಡ ಮಾತಾಡಬೇಕು ಅದ. ನನಗೂ ಭಯ ಬೀಳಿಸಿದ್ದಾರೆ, ಬಟ್ ನಾನು ಭಯದಲ್ಲಿ ಕಲ್ಕೊಂತ ಇಲ್ಲ ಸರ್. ನಾನು ಪ್ರೀತಿಯಿಂದ ಹಿಂದೂಸ್ತಾನ್ ಫಿಲ್ಮ್ಸ್ ವತಿಯಿಂದ ನಮ್ಮ ರೇಂಜರ್ ಅಂತ ಒಂದು ಮೂವಿ ಇವತ್ತು ಆಡಿಯೋ ಲಾಂಚ್ ಏನು ಮಾಡಿದ್ದೀವಿ. ಮುಖ್ಯವಾಗಿ ಇಲ್ಲಿ ಬಂದಿರೋ ನಮ್ಮ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಆತ್ಮೀಯರು ಹಿರಿಯರು ಆದಂತಹ ಮಾಜಿ ಶಾಸಕರು ರಾಜಣ್ಣನವರಿಗೆ, ನನ್ನ ಒಂದೇ ಒಂದು ಮಾತಿಗೆ ಗೌರವ ಕೊಟ್ಟು ಬಂದಂತಹ ನನ್ನ ತೆಲುಗು ಸ್ಟಾರ್ ಸಂಪೂರ್ಣೇಶ್ ಬಾಬು ಅವರಿಗೆ, ಹಾಗೂ ಬರ್ನಿಂಗ್ ಸ್ಟಾರ್ ಇನ್ನು ಬರ್ನ್ ಮಾಡ್ತಾರೆ ಈಗ ಬಂದ ಪ್ರತಿಯೊಬ್ಬರು ಹೆಸರಿಟ್ಟು ಹೇಳಲೇಬೇಕಿಲ್ಲ ಅಂದರೆ ನನ್ನ ಮಗ ಮೇಲೆ ಕೂರಿಸ್ಬಿಟ್ಟು ಏನು ಮಾತಾಡಲಿಲ್ಲ ಅಂತಾರೆ. ಅದಕ್ಕೆ ರಮೇಶ್ ಬಣಕರ್ ಅವ್ರಿಗೆ, ರಮೇಶ್ ಯಾದವ್ ಅವರಿಗೆ, ಆಮೇಲೆ ನಮ್ಮ ಫಿಲಿಂ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರಿಗೆ, ಹಾಗೆ ಎಲ್ಲರೂ ನಮ್ಮ ವೀರಾಚಾರ್ಯಗೆ ಎಲ್ರಿಗೂ ನಮಸ್ಕರಿಸುತ್ತಾ, ಮುಖ್ಯವಾಗಿ ನನ್ನ ನರಸಿಂಹಳವ್ರ ಮಗ, ನನ್ನ ಪತ್ರಿಕೋದ್ಯಮದಲ್ಲಿ ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ನಮ್ಮ ರೇಂಜ್ ರೋವರ್ ಬಗ್ಗೆ ನಮ್ಮ ಡೈರೆಕ್ಟರ್ ಅವರು ಮಾತಾಡಿದರು. ರೇಂಜ್ ರೋವರ್ ಮಾಡಬೇಕಂತ ಸುಮಾರು ಒಂದು 10 ಕತೆ ಕೇಳಿಸಿದ್ರು ನನಗೆ. ಇವರು 10 ಕತೆನೂ ಹೇಳಿ ಲಾಸ್ಟ್ ಒಂದು ಮಾಡಿದ್ರು. ಹೇಳಿದ್ದು ಒಂದು ಬಡ್ಜೆಟ್ಟು, ತೋರಿಸಿದ್ದು 3ನೇ ಬಡ್ಜೆಟ್. ಪಾಪ ನಮ್ಮ ಡೈರೆಕ್ಟ್ರು ತೆಲುಗಲ್ಲೇ ಜಾಸ್ತಿ ನಾನು ಹೇಳ್ತಾ ಇದ್ದೆ, ಕನ್ನಡ ಪಿಕ್ಚರ್ ಮಾಡ್ತಾ ಇದ್ದೀರಿ, ಕನ್ನಡ ಕಲೀರಿ. ಯಾಕಂದರೆ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆ ನನ್ನ ಭಾಷೆ. ಈ ಭಾಷೆ ಬಗ್ಗೆ ನನಗೆ ಅಪಾರವಾದ ಗೌರವ ಪ್ರೀತಿ ಯಾಕಿದೆ ಅಂದರೆ, ಇಂಗ್ಲೀಷ್ ಹುಟ್ಟಿದ್ದು 600 ವರ್ಷಗಳ ಹಿಂದೆ. 2540 ವರ್ಷಗಳ ಲಿಪಿ ಇರುವ ಭಾಷೆ ಯಾವುದಾದ್ರು ಇದ್ದರೆ ಅದು ಕನ್ನಡ ಭಾಷೆ ಅಂತ ನನ್ನ ಅನಿಸಿಕೆ. ಹಾಗೆ ಈ ನಮ್ಮ ರೇಂಜ್ ರೋವರ್ ನನಗೆ ಈ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಬಹಳ ಇಷ್ಟ. ಯಾಕಂದರೆ ನಾನು ಮೂಲತಃ ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಭಾಗ್ಯನಗರ, ಈಗ ಬಾಗೇಪಲ್ಲಿ ಇತ್ತು. ಇವರೆಲ್ಲ ಬಂದು ಭಾಗ್ಯನಗರ ಮಾಡಿಬಿಟ್ರು. ಅದಕ್ಕೆ ನಾವೆಲ್ಲ ಕರೆಯೋದು ಬಾಗೇಪಲ್ಲಿ ಅಂತಾನೆ. ಕನ್ನಡ ರಾಜ್ಕುಮಾರ್ ಅವರ ಚಿತ್ರಗಳನ್ನು, ನನಗೆ ಬಹಳ ಇಷ್ಟವಾದಂಥ ರವಿಚಂದ್ರನ್ ಚಿತ್ರವನ್ನು ನೋಡ್ಕೊಂಡು ಬೆಳೆದವನು ನಾನು. ಸೊ ಅದಕ್ಕೆ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಬೆಳೀಬೇಕು, ಉಳಿಬೇಕು ಅಂತ ನನಗೊಂದು ಆಸೆ ಇತ್ತು. ಅಂಥ ಟೈಮಲ್ಲಿ ನಮ್ಮ ಕುಮಾರ್ ಅವರು ಭೇಟಿ ಮಾಡಿ, ಸರ್ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಸರ್, ಮಾಡೋಣ ಅಂತ ಕರೆದ್ರು. ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಬೇಕು ಅಂತ ನಾನು ಕೇಳ್ಕೊತೀನಿ. ಸಂಪೂರ್ಣೇಶ್ ಬಾಬು ಹೆಂಗೆ ಗೊತ್ತು ಅಂತ ಕೇಳಿದರು.
ನಾನು ಪ್ಯಾರಡೈಸ್ ಮೂವಿ ಮಾಡ್ತಾ ಇದ್ರು, ನಾನು ಫೋನ್ ಮಾಡಿದೆ ವಿಡಿಯೋ ಕಾಲು. ಆಗ ಇದರಲ್ಲೇ ಇದ್ರು ಮೇಕಪ್ಪಲ್ಲೇ, ಹಿಂಗೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಪ್ಪ ಬರಬೇಕು ಅಂದು. ಬರ್ತೀನಿ ಅಂತ ಹೇಳಿಬಿಟ್ಟು ಅವರೇ ಟಿಕೆಟ್ ಹಾಕ್ಕೊಂಡು ಅವರೇ ಬಂದು ಅವರೇ ವೆಯ್ಟ್ ಮಾಡಿ ನನ್ನ ಕರ್ಕೊಂಡು ಬಂದರು ಇಲ್ಲಿ. ನಮ್ಮ ಚಲನಚಿತ್ರ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವು ಜನ ನಾನು ಮೊನ್ನೆ ಒಂದ್ಸಲ ಫೋನ್ ಮಾಡಿ ನಮ್ಮ ದತ್ತ ಅವ್ರಿಗೆ ಹೇಳಿದ್ದೆ, ನಮ್ಮವ್ರು ಕರೀರಿ ಅಂತ. ಕರೆದ್ರೆ ಪಾಪ 3 ಲಕ್ಷ ಕೇಳೋದಂತೆ ಫಂಕ್ಷನ್ ಬರೋದಕ್ಕೆ. ಸೊ ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಲನಚಿತ್ರ ಒಬ್ಬ ಮನುಷ್ಯ 50ರಿಂದ 60 ವರ್ಷ ಅದಾದಮೇಲೆ ಬೋನಸ್ಸು, 50 ವರ್ಷ 60 ವರ್ಷ 70 ವರ್ಷದ ಜೀವನ ಚರಿತ್ರೆಯನ್ನು 2.5 ಗಂಟೆನಲ್ಲಿ ತೋರಿಸಿರುವ ತಾಕತ್ತಿರೋದು ಒಂದು ಸಿನಿಮಾದಲ್ಲಿ. ಆ ಒಂದು ಸಿನಿಮಾ ಮಾಡಬೇಕು ಅಂತ ಕಾರ್ಯಕ್ರಮಕ್ಕೆ ಕರೆದ್ರೆ 2 ಲಕ್ಷ 3 ಲಕ್ಷ ಕೇಳ್ತಾರೆ. ಅದಕ್ಕೆ ಚಿತ್ರೋದ್ಯಮ ಇನ್ವೆಸ್ಟರ್ಸ್ ಎಲ್ಲಾನು ಪ್ರೊಡ್ಯೂಸರ್ ತೆಲುಗು ತಮಿಳು ಆ ಕಡೆ ಯಾಕೆ ಹೋಗ್ತಾರೆ ಅಂದರೆ ಇಂಥವ್ರಿಂದಾನೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ಅಲ್ಲ, ಅದರಲ್ಲಿ ಕೆಲವರು. ನಾನು ಒಂದೇ ಒಂದು ಮಾತು ಹೇಳಿದೆವ್ರಿ, ನಾನು ಬರ್ತೀನಿ నేను వస్తాను ಅಂತ ಹೇಳಿಬಿಟ್ಟು ಪಾಪ ಒಂದೇ ಮಾತಿಗೆ ಬಂದರು. ನನಗೆ ಬಹಳ ಇಷ್ಟ ಆಯಿತು. ಸೊ ಇದಕ್ಕಿಂತ ಮೊದಲು ನರಸಿಂಹಲು ಅಂತರಿದ್ದರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿಬಿಟ್ಟು ಎಲೆಕ್ಷನ್ ಟೈಮಲ್ಲಿ 10 ಫೋನ್ ಮಾಡ್ತಾರೆ, ಏನ್ರಿ ಮಾಜಿ ಅಧ್ಯಕ್ಷರೇ. ಸೊ ಈಗ ನಾನು ಕರೆದ್ರೆ ಕಾರ್ಯಕ್ರಮಕ್ಕೆ ಬಿಸಿ ಇರ್ತಾರೆ. ನಮ್ಮ ನರಸಿಂಹಲವ್ರು ಇದ್ದಾಗ ಇಂಥ ಕಾರ್ಯಕ್ರಮ ಕರೆದ್ರೆ ನಮಗಿಂತ ಫಸ್ಟ್ 1 hour ಬಂದ್ಬಿಟ್ಟು ಇದ್ದು ಕೆಲಸ ನಮ್ಮಂಥ ಹೊಸಬರಿಗೆ ಹಿಂಗಲ್ಲ ಹಿಂಗೆ ಮಾಡಬೇಕು ಅಂತ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದು. ಈಗ ಸ್ವಲ್ಪ ಬದಲಾಗಿದೆ, ಇವರು ಬದಲಾಗಬೇಕು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ಬಸವಣ್ಣನವರು ಹುಟ್ಟಿರುವ ನಾಡು, ಹುತ್ತಕ್ಕೆ ಬೆಳೆದ್ರೆ ಹಾವು ಸಾವುದೇನಯ್ಯ, ಜಗತ್ ಪ್ರಸಿದ್ಧ ಜಾಗದಲ್ಲಿ ಕೂತು ತಪಸ್ಸು ಮಾಡಿದ್ರೆ ದೇವರು ಕಾಣವರೇನಯ್ಯ, ಅಂತರಂಗ ಶುದ್ಧಿ ಇಲ್ಲಂದೆ ಅವನ ಜೊತೆಲಿ ಕೂಡಿ ಬಾಳುವುದು ಕಾಲಕೂಟ, ವಿಷವೂ ಕೂಡ ಸಂಗಮದೇವ ಅಂತ ಏನು ಹೇಳಿದ್ದಾರೆ. ಆ ಅಂತರಂಗ ಶುದ್ಧಿಯಿಂದ ಕೆಲಸ ಮಾಡುವ ಪತ್ರಿಕೋದ್ಯಮ ಯಾರಾದಿದ್ರೆ ಅದು ನೀವೇ ಅಂತ ನಾನು ಭಾವಿಸ್ತಾ ನಾನು ಹೆಚ್ಚಿಗೆ ಮಾತಾಡಿದ್ರೆ ಬೇವರಾಗುತ್ತೆ. ನಿಮ್ಮೆಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಣಕಾರ್ ಅವರು ನಾನು PUC ಟೈಮಲ್ಲಿ ಓದ್ತಾ ಇರೋ ಟೈಮಲ್ಲಿ ನನಗೆ ಫ್ರೆಂಡ್ ಆದರು. ನಮ್ಮ ಹತ್ರ ಬೀಡಿಗೆ ಇರಲಿಲ್ಲ, ಅವಾಗ ಸಿಗರೇಟ್ ಕುಡಿಸಿದ್ವಿ. ಕೆಟ್ಟದ್ದು ಹೇಳಲ್ಲ, ನಾನು ಇರೋದು ಹೇಳ್ಬಿಡ್ತಾ ಇದ್ದೆ. ನಾನು ಇಲ್ಲ, ನಾನು SSLC ಫ್ರೆಂಡ್ ಹೆಂಗೋ ಪಾಸ್ ಆಗಿ ಇದ್ದೆ. ಚಿಂತಾಮಣಿಯಲ್ಲಿ ಸಿಗ್ತಾರೆ ಇವರು. ನಮ್ಮ ಹತ್ರ ದುಡ್ಡಿಲ್ಲ, ಈ ಅಪ್ಪ ಅವಾಗಲೇ ಚೆನ್ನಾಗಿ ಬೆಳೆದಿದ್ರು. ಹೋಗಿದ್ವಿ, ನಾನು ನಿನ್ನ ಬೀಡಿ ಯಾಕೆ ಸಿಗರೇಟ್ ಕುಡಿಯಪ್ಪ ಅಂತ ಕುಡಿಸಿದ್ರು ಸರ್ ಪಾಪ. ಆಮೇಲೆ ನಾನು ಬೆಂಗಳೂರಿಗೆ ಬಂದೆ. 2004 ನಾನು ಒಂದು 75 ಲಕ್ಷ ರೂಪಾಯಿ ಇಟ್ಕೊಂಡು ಕಾನಿಷ್ಕ ಹೋಟ್ಲಿಗೆ ಬಂದೆ. ನಾನು ಪಿಕ್ಚರ್ ಮಾಡ್ಬೇಕಂತ ಬಹಳ ಆಸೆ. ಯಾಕಂದರೆ ರಾಮಾಚಾರಿ 80 ಸಲ ನೋಡಿದ್ದೆ ನಾನು. ಅಂಥ ಪಿಕ್ಚರ್ ಮಾಡ್ಬಿಡ್ಬೇಕಂತ ಬಂದು ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಟೀ ಎಲ್ಲ ಕುಡಿಸಿ ಎಷ್ಟಿದೆ ದುಡ್ಡು ಅಂತ ಕೇಳಿದ್ರು. 75 ಲಕ್ಷ ಇದೆ ಅಂದ್ರೆ, ಇದು ತೊಗೊಂಡೋಗ್ಬಿಟ್ಟು ಬಿಸ್ನೆಸ್ ಮಾಡು, ದುಡ್ಡು ಬಂದಮೇಲೆ ಪಿಕ್ಚರ್ ಮಾಡು, ನಾನೇ ಹೇಳ್ತೀನಿ ಅಂತ ಹೇಳಿದ್ರು. ಆ ಪಿಕ್ಚರೇ ರೇಂಜ್ ರೋವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಬೇರೆ ಏನಾದ್ರು ಇದೆಯಾ? ಆ್ಯಂಡ್ ನನ್ನ ರೋಲ್ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಸ್ವಲ್ಪ ಆಯಿತು, ಇನ್ನೇನು ಮುಗ್ದೋಯ್ತು ಸಿನಿಮಾ ಅಂದಾಗ ನಾನು ಬರ್ತೀನಿ, ಲಿಫ್ಟ್ ಮಾಡ್ತೀನಿ ಸಿನಿಮಾ. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ವ್ಯಾಲ್ಯೂಬಲ್ ಕ್ಯಾರೆಕ್ಟ್ರು. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಇವತ್ತೇ ಫಸ್ಟ್ ನೋಡ್ತಾ ಇದ್ದೀನಿ. ಅವ್ರು ಹೇಳಿದ್ದು ನಿಜಾನೇ, ಸೆಟ್ಟಿಗೆ ಬರ್ತಾ ಇರಲಿಲ್ಲ ಸರ್. ನೀವು ಬರಬೇಕು ಸರ್ ಸೆಟ್ಟಿಗೆ, ಹಾಗೆಲ್ಲ ಮಿಸ್ ಮಾಡ್ಬಾರ್ದು. ಸೊ ಇವತ್ತೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಡೈರೆಕ್ಟರ್ ಸರ್, ಥ್ಯಾಂಕ್ ಯು. ನನಗೆ ಈ ಸಿನಿಮಾದಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ ಆದರು, ಸಂದೀಪ್ ಆ್ಯಂಡ್ ಜ್ಯೋತಿ ಅವ್ರ ವೈಫು ಆಟ ಸಂದೀಪ್. ತುಂಬ ಒಳ್ಳೆ ವ್ಯಕ್ತಿಗಳು. ಸಿನಿಮಾ ಶೂಟ್ ಮಾಡೋಗೂ ಅಷ್ಟೇ ತುಂಬ ಕೋಆರ್ಡಿನೇಷನಲ್ಲಿ. ಅವ್ರ ಲ್ಯಾಂಗ್ವೇಜ್ ಬೇರೆ ಇತ್ತು. ಸೊ ಅದನ್ನು ಅವರು ಕನ್ನಡದಲ್ಲೇ ನಾನು ಒಂದಷ್ಟು ಬರ್ಕೊಟ್ಟು ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಸಂದೀಪ್ ಸರ್ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಎಸ್, ಮಿಸ್ ಆದರು ಸರ್. ಆ್ಯಂಡ್ ಬೇರೆ ಆ್ಯಕ್ಟರ್ಸ್ಗಳು ಯಾರು ಇಲ್ಲ ಅಂತ ಹೇಳ್ತಿದ್ರು, ತಲೆ ಕೆಡ್ಸ್ಕೊಂಬಿಟ್ಟು ನಾವೆಲ್ಲ ಇದ್ದೀವಿ, ಎಲ್ಲರೂ ನಾವೇ ಎಲ್ಲ. ಸೊ ನನ್ನ ಸಿನಿಮಾ ಇದು, ಪೇಮೆಂಟ್ ಕೊಟ್ಟಿದ್ರೆ 100% ಬರಲೇಬೇಕು. ಡಬ್ಬಿಂಗ್ ಇತ್ತು, ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಈ ಸಿನಿಮಾಗೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ನೆಕ್ಸ್ಟು ಒಂದಷ್ಟು ಸ್ಕ್ರಿಪ್ಟ್ಗಳು ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್ಗಳು. ವರ್ಕ್ ಮಾಡೋಣ ಸರ್ ಜೊತೆಗೆ. ಆ್ಯಂಡ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಈಗ ಪ್ರಯತ್ನ ಪಡ್ತಾ ಇದ್ರೆ ಮುಂದೆ ಒಂದು ಒಳ್ಳೊಳ್ಳೆ ಫಲ ಸಿಗ್ತದೆ. ಸೊ ಇದು ಒಂದು ಒಳ್ಳೆ ಪ್ರಯತ್ನ ಅಂದ್ಕೊಂಡು ಎಲ್ರಿಗೂ ಒಂದು ಶುಭ ಹೇಳ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು. ನಮ್ಮ ಶರೀಫ್ ಸರ್ಗೂ ಹಾಗೂ ಇಡೀ ಚಿತ್ರತಂಡಕ್ಕೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ವೇದಿಕೆ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸ್ತಾ, ಬದಲಾಗ್ತ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ನಮ್ಮ ರೇಂಜ್ ರೋವರ್ ಈ ಚಲನಚಿತ್ರ ಅತ್ಯಂತ ಶ್ರಮಪಟ್ಟು ದುಡಿಮೆಯಿಂದ ನಮ್ಮ ಪ್ರೊಡ್ಯೂಸರ್ ಅಂತ ಮೌಲಾ ಶರೀಫ್ ಅವರು ಬಹಳ ಉತ್ಸಾಹದಿಂದ ಮುಂದೆ ಈ ಕನ್ನಡ ಚಲನಚಿತ್ರ ರಂಗದಲ್ಲಿ
ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ತಂಡಕ್ಕೆ ಮತ್ತು ಗೌರವಾನ್ವಿತ ವೇದಿಕೆ ತಮಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. నమస్కారాలు. యాక్చువల్ నాకు కన్నడ రాదు. నాకు చాలా హ్యాపీ ఏంటంటే ఒక చిన్న నటుని ఏంటంటే నన్ను షరీఫ్ అన్న తమ్ముడు ఇట్లా చిన్న ప్రెస్ మీట్ ఉంది మీరు రావాలన్నప్పుడు చాలా హ్యాపీగా ఫీల్ అయినా నేను. సరే అన్న 100% వస్తా అని చెప్పేసి వచ్చిన. అన్న ప్రొడ్యూస్ చేయడం నాకు కుమార్ డైరెక్టర్ గారు కూడా తెలుసు, చాలాసార్లు ఫోన్లో మాట్లాడాము, బట్ కొంచెం బిజీ వల్ల తను కలవలేకపోయినా. ఆల్ ది బెస్ట్ సార్. అలాగే ట్రైలరు సాంగ్స్ అన్నీ బాగున్నాయి, చాలా హ్యాపీ అనిపించింది. రేంజ్ రోవర్ లాగా అంత స్పీడ్గా వీళ్ళకి అన్ని రకాలుగా సపోర్ట్ ఉండి అన్ని రకాలుగా షరీఫ్ అన్నకు మంచి లాభాలు తీసుకొచ్చి మళ్ళీ షరీఫ్ అన్న అంతా కూడా ఒక సినిమా వేస్తాను. నెక్స్ట్ ఇయర్ ఆ సినిమా కూడా ప్లాన్ చేయాలి. నాకు కన్నడలో చాలా ఇష్టమైన వ్యక్తి. నేను ఒక మామూలు వ్యక్తి నుంచి యాక్టర్ అవడానికి చాలా ఇన్స్పిరేషన్ అయినటువంటి వ్యక్తి కన్నడ వ్యక్తి, నా ఫేవరెట్ యాక్టర్ ఉపేంద్ర గారు. చాలా హ్యాపీ అండి. థ్యాంక్ యూ సో మచ్ టీం అందరికీ. ఆల్ ది బెస్ట్. ఈ సినిమా త్వరలోనే మీ ముందుకు రాబోతుంది. ఇలాంటి చిన్న సినిమాలు కూడా ఆదరించి డైరెక్టర్ గారికి ప్రొడ్యూసర్ గారికి మంచి పేరు రావాలని చెప్పేసి మనస్ఫూర్తిగా కోరుకుంటూ సదా మీ ప్రేమకు బానిస సంపూర్ణేష్ బాబు. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು. ಸಿನಿಮಾ ಯಾವಾಗಲೂ ಮಾಡುವ ಇದ್ದವರು ಬರೀ ಇವತ್ತು ದೊಡ್ಡ ಉದ್ಯಮಿ ಆಗಿದ್ದಾರೆ. ರಾಜ್ಯದಲ್ಲಿ ಅಂತಾರಾಜ್ಯದಲ್ಲಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ. ಇವತ್ತು ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಸುಮಾರು 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವತ್ತೇನಾದ್ರು ಸಿನಿಮಾ ಮಾಡಿದರೆ ಅವರು ಇವತ್ತು ಈ ಮಟ್ಟಕ್ಕೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಶರೀಫಣ್ಣ, ನೀವು ಸಿನಿಮಾ ಮಾಡಿರೋದು ಒಳ್ಳೆಯ ಈಗ ಮಾಡಿರೋದು ನಮಗೆಲ್ಲ ಸಂತೋಷ. ಅವಾಗ ಏನಾದ್ರು ಮಾಡಿದರೆ ನೀವು ಈ ಮಟ್ಟಕ್ಕೆ ಬರ್ತಿದ್ರೆ ಇಲ್ಲಾಂದ್ರೆ ನಮಗೆ ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ, ಹಾಗೂ ಇನ್ನೂ ಅನೇಕ ಸಿನಿಮಾಗಳು ಮಾಡೋ ನಿಮಗೆ ಅವಕಾಶಗಳು ಒದಗಿ ಬರಲಿ. ಇದರಲ್ಲಿ ಮಾಡಿರೋಂಥ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ. ನೀವು ಇನ್ನು ಮುಂದೆ ಒಳ್ಳೊಳ್ಳೆ ನಿರ್ದೇಶಕರಿಗೆ ಕಲಾವಿದರಿಗೆ ಅವಕಾಶ ಕೊಟ್ಟು ಬೆಳೆಸಿ ಅಂತ ಈ ಮೂಲಕ ಹೇಳ್ತಾ ಮಾತಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ರೇಂಜ್ ಅವ್ರ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಇದು ಮೊನ್ನೆ ಸರ್ಕಾರದಾಗ ಬಂದೆ, ಈ ಒಂದು ಪ್ರಯತ್ನ ಇರುತ್ತೆ ಸಿನಿಮಾದಲ್ಲಿ. ಸಿನಿಮಾ ಮಾಡೋದೇ ಒಂದು ಗ್ರೇಟ್. ಆ್ಯಕ್ಚುಲಿ ಅವ್ರನ್ನ ಸಪೋರ್ಟ್ ಮಾಡಬೇಕು, ಜನನು ಅವ್ರು ಸಪೋರ್ಟ್ ಮಾಡಬೇಕು. ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಇಂಪಾರ್ಟೆಂಟು. ತುಂಬ ಸಪೋರ್ಟ್ ಮಾಡಿ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್. ಇಂಟರ್ ಟೀಮ್ಗೆ ಒಳ್ಳೇದಾಗಲಿ. Release day. We are super excited and thank you Kumar sir being here with us today for your support. Thank you everyone. Thank you so much. Talk about your role. My role. Okay, it's a very simple I can talk in Hindi right? So ये बहुत सिंपल लड़की है जो जॉब करती है and very normal families है and there is one tragedy जो उसके साथ होता है. So उसके बाद the turning point of movie I can't reveal that. Thank you so much. Thank you. ಇವತ್ತಿನ ಕೇಂದ್ರ ಬಿಂದುಗಳು ಇಬ್ಬರು. ನಮ್ಮ ರೇಂಜ್ ರೋವರ್ ಚಿತ್ರದ ಹರಿಕಾರರು ಮೌಲಾ ಶರೀಫು ಮತ್ತು ಅವರ ಬ್ರದರ್ಸು. ಇವರು ಹೇಳೋಲ್ಲ, ಇವ್ರು ಯಾವತ್ತೂ ಸೆಟ್ಗೆ ಹೋದವರಲ್ಲ. ಅದನ್ನೆಲ್ಲ ಸಾಮಾನು ನೋಡ್ಕೊಂಬಂದವರು ಇಲ್ಲಿ ಮುಜೀಬ್ ಅಂತ ಬಂದಿದ್ದಾರೆ, ಸೈಯದ್ ಅಂತಿದ್ದಾರೆ, ಇನ್ನೊಬ್ಬರು ಮಹಮ್ಮದ್ ಅಂತಿದ್ದಾರೆ. ಇವ್ರ ಬ್ರದರ್ಸು ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅವರೆಲ್ಲ ಮೇಂಟೈನ್ ಮಾಡ್ಕೊಂಡು ಇರ್ತಿದ್ರು. ಇನ್ನು ಕುಮಾರ್ ಸರ್ ಕನ್ನಡ ಬರಲ್ಲ ಅಂದು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ರಿ, ಖುಷಿ ಆಯಿತು. ಪ್ರಾಬಬ್ಲಿ ನೆಕ್ಸ್ಟ್ ಇದಕ್ಕೆ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡನ ಬಳಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಕೆಲವೊಂದನ್ನು ನಾನು ಸ್ಪಷ್ಟೀಕರಣ ಕೊಡಲೇಬೇಕು. ಯಾಕಂದರೆ ಇವ್ರದ್ದು ಇವಾಗ ಯಾವ ಥರ ಇತ್ತು ಅಂದರೆ, ಇವ್ರು ಸಿಕ್ಕಾಗ ನಾನು ಇವ್ರಿಗೆ ಸಿಗರೇಟ್ ಸೇರಿಸ್ದೆ ಅನ್ನೋದು ಎಕ್ಸ್ಪೋಸ್ ಆಯಿತು. ಆಪಾದನೆ ಅಲ್ಲ, ಅದು ಹೇಳಿಕೆ. ಆದರೆ ನಾನು ಇವ್ರನ್ನ ಚಿಂತಾಮಣಿಲಿ ನೋಡಿದಂಥ ಸಂದರ್ಭದಲ್ಲಿ ನಾನು ಹೊಸದಾಗಿ ಇವ್ರಿಗೇನು ಸಿಗರೇಟ್ನ ಚಟ ಕಲಿಸ್ಲಿಲ್ಲ. ಇವ್ರು ಆಲ್ರೆಡಿ ಬೀಡಿ ಹಿಡ್ಕೊಂಡಿದ್ರು ಕೈಯಲ್ಲಿ. ಆ ಬೀಡಿ ನೋಡಿದೆ. ಈಗ ಅವ್ರನ್ನ ಚಟ ಮಾಡಿಬಿಟ್ರಿ ಅಂತ ನನಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಕೈಯಲ್ಲಿ ಬೀಡಿ ಇದೆ. ಅದಕ್ಕೆ ಏನು ಮಾಡಿಬಿಟ್ಟೆ, ಬೇಡ,
ನಮ್ಗೆ ಯಾರೋ ಗೊತ್ತಿಲ್ಲ, ಬಟ್ ಆದ್ರೂ ಬಿಡಿ ಅಷ್ಟು ಸಮಂಜಸ ಅಲ್ಲ. ನಮ್ಮ ತಂದೆಯವ್ರನ್ನ ನೋಡಿದ್ದೀನಿ, ಅವ್ರು ಬಿಡಿ ಸೇದಿ ತುಂಬ ನಿಕೋಟಿನ್ ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಡ್ತದಮ್ಮ, ಬೇಡ ನಿನ್ನ ಕೈ ಮುಗಿದ್ದೀನಿ, ಸಿಗರೇಟ್ ತಗೊಂತ ಹೇಳ್ಬಿಟ್ಟು ಒಂದು 80 ಸಿಕ್ಕಿಂಗ್ ಕೊಟ್ಟೆ ಸರ್, ಇಷ್ಟೇ. ನಾನು ಹೊಸದಾಗಿ ಇವ್ರಿಗೆ ಕಲ್ಸ್ಕೊಟ್ಟೆ ಅಂತಲ್ಲ ಅದು, ಬಟ್ ಇವಾಗ ಸೇರಲ್ಲ, ಅವರು ಬಿಟ್ಬಿಟ್ಟಿದ್ದಾರೆ. ಅದನ್ನ ಅವಾಗ ವಯಸ್ಸಲ್ಲಿದ್ದಾಗ ಪಾಪ ಏನು ಕಲ್ತಿದ್ರು ಅವರು. ನಿರ್ಮಾಣ ಆಲ್ರೆಡಿ ಅವರೇ ಹೇಳಿದ್ರು ಗಾಂಧಿನಗರಕ್ಕೆ ಬಂದಾಗ ಅಂತ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ಬ್ರದರ್ ಸಿನಿಮಾ ಯಾವ್ದು ಬೇಕಾದ್ರೂ ಮಾಡ್ಬೋದು, ನೀವು ಯಾವುದರಿಂದ ಇಷ್ಟ ಹಣನ ಸಂಪಾದನೆ ಮಾಡಿದ್ರಿ, ಬಿಸ್ನೆಸ್ ಇದ್ದ ಸರಿ, ಒಂದು ಕೆಲಸ ಮಾಡಿ ಇದನ್ನ ತಗೊಂಡೋಗಿ ಅಲ್ಲಿ ಹಾಕ್ರಿ, ಅದರಿಂದ ಬರುತ್ತಲ್ಲ ಲಾಭ, ಅದರಲ್ಲಿ ಸಿನಿಮಾ ಮಾಡಿ. ಬಟ್ ಈ ಮೂಲ ಹಣವನ್ನು ದಯವಿಟ್ಟು ಬೇಯಿಸ್ಬೇಡ್ರಿ. ಆಮೇಲೆ ಇಲ್ಲಿ ಗ್ಯಾರಂಟಿ ಇರಲ್ಲ ಅನ್ನೋದು ನಾವು ಒಂದು ಸಣ್ಣ ಮಾತು ಹೇಳಿದ್ದೆ ಅಷ್ಟೇ. ಅದಕ್ಕೆ ಅದನ್ನು ಅವರು ಇವತ್ತು ಇಲ್ಲಿ ಜ್ಞಾಪಿಸ್ಕೊಂಡ್ರು. ಇವರ ಆ ಒಂದು ಬಿಡಿ ಜ್ಞಾಪಕ ಇಟ್ಕೊಂಡು ಇವತ್ತು ಇದನ್ನು ಮಾತಾಡ್ತಾವ್ರೆ ಅಂದರೆ ಇವ್ರದನ್ನ ನಾನು ಕೆಲವೊಂದನ್ನು ಹೇಳಲೇಬೇಕು. ಇವರು ಒಂದು ದಿವಸ ಟಿ ವಿಲಿ ಕೂತ್ಕೊಂಡು ನೋಡ್ತಾ ಇದ್ರಂತೆ. ಅಲ್ಲಿ ಉಮೇಶ್ ನಿರ್ದೇಶಕರು ಅವರು ಕಿಡ್ನಿ ಫೇಲ್ಯೂರ್ ಆಗಿ ತುಂಬ ರೋದನೆ ಅಂದರೆ ಬಾಧೆ ಅನುಭವಿಸ್ತಾ ಇದ್ದಾರೆ ಅನಾರೋಗ್ಯದಿಂದ ಅಂತ ಹೇಳಿ ನೋಡಿದ್ರಂತೆ. ನೋಡ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಅಣ್ಣ ನನಗೆ ಗಾಂಧಿನಗರದಲ್ಲಿ ಸಿನಿಮಾದಲ್ಲಿ ನೀನು ಉಮೇಶ್ ಬಿಟ್ಟರೆ ಬೇರೆ ಉಮೇಶ್ಗಳು ಗೊತ್ತಿಲ್ಲ. ನಾನು ಅವ್ರು ಉಮೇಶ್ ಅಂತ ವಾಯ್ಸ್ ನೋಡ್ಬಿಟ್ಟು ಆಮೇಲೆ ಮೇಡಮ್ ಮಾತಾಡ್ತಿದ್ದು ನೋಡಿ ಯಾರು ಅಂತ ನೋಡ್ತಾ ಇದ್ದೆ, ನೀವಲ್ಲ ಅಂತ ಗೊತ್ತಾಯಿತು. ಯಾರದು ಉಮೇಶು ಅಂದರು. ಇಲ್ಲ, ತುಂಬಿದ ಮನೆ ಮತ್ತು ದೊಡ್ಡ ಚಿತ್ರಗಳನ್ನು ಮಾಡಿರ್ತಕ್ಕಂಥ ಎಸ್ ಉಮೇಶ್ ಅಂತ ನಿರ್ದೇಶಕರು ಅಂತ ಹೇಳಿದೆ. ಹಂಗಂದ ತಕ್ಷಣ ಅಣ್ಣ ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಿನ್ನ ಹೆಸರು ಇಟ್ಕೊಂಡವ್ರೆ ಆಯಿತಾ, ನಿನ್ನ ಹೆಸರು ಇಟ್ಕೊಂಡವ್ರು ಕಷ್ಟದಲ್ಲಿ ಇರಬಾರ್ದು ಅಷ್ಟೇ, ನಾನು ನಿನಗೆ ದುಡ್ಡು ಕೊಡ್ತೀನಿ, ದಯವಿಟ್ಟು ನೀನು ಎಸ್ ಉಮೇಶ್ ಅವರು ಕೊಟ್ಬಿಡ್ಬೇಕು ಅಂದರು. ನಾನಂದೆ ಬೇಡ ಗುರು, ನಿನ್ನ ಕೈ ಮುಗಿತೀನಿ, ಅವರು ನಾನು ಕೊಟ್ಟೆ ಅಂತ ತಿಳ್ಕೊಂತಾರೆ, ಒಂದು ನಿಮಿಷ ಒಂದು ಕೆಲಸ ಮಾಡು, ಹಂಗೆ ಇಟ್ಕೊಂಡಿರೋಣ ನಂಬರ್ನ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಇಮಿಡಿಯೇಟಾಗಿ ಎಸ್ ಉಮೇಶ್ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತಾರೆ. ಇಲ್ಲಿ ನನ್ನ ಆತ್ಮೀಯರು ಒಬ್ಬರು ಈ ರೀತಿ ಸ್ನೇಹಿತರು ನಿಮ್ಮನ್ನು ಟಿ ವಿನಲ್ಲಿ ಹಿಂಗೆ ನೋಡಿದ್ರಂತೆ, ಸೊ ಅದೇನೋ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ದಯಮಾಡಿ ನಿಮ್ಮ ಗೂಗಲ್ ಪೇ ಇದೋ ಅಥವಾ ಏನಿದೆಯೋ ಅದ್ರದ್ದು ಡೀಟೇಲ್ ಕಳಿಸಿ ಅಂತ ಹೇಳಿದೆ. ಕಳಿಸಿದ್ರು. ಮಾತಾಡ್ಕೊಂಡೆ ಇವ್ರು ಅವ್ರಿಗೆ ಹಾಕ್ಬಿಟ್ಟು ಬಂದಿದೆ ಚೆಕ್ ಮಾಡ್ಕೊಳಕ್ಕೆ ಹೇಳಿ ಅಂತ ಚೆಕ್ ಬಂದಿದೆ ಅಂತ ಹೇಳಿದ್ರು. ಅದಾದ ಮೇಲೆ ಅವರ ಒಂದು ಮೆಡಿಸನ್ಸ್ಗಳಿಗೋಸ್ಕರ ಅವ್ರೇನು ಅನ್ಕೊಂಡ್ರು ನಾನು ಮಾಡ್ತಾಯಿದ್ದೀನಿಲ್ಲ ಅಂತ, ಬಟ್ ಅಲ್ಲ, ನಂದು 10 ರೂಪೀಸ್ ಇಲ್ಲ. ಇವರಿಗೆ ಮುಂದೆ 2-3 ಸಾರಿ ಹಣ ಕೊಟ್ಟರು, ಎಷ್ಟೋ ಸಾರಿ ಮೆಡಿಸನ್ಸ್ಗಳ್ನು ಕೂಡ ಅವ್ರಿಗೆ ಕಳಿಸ್ಕೊಟ್ರು. ಅಂದರೆ ಅವರ ಭಾವನೆಗಳು ಮನಸ್ಸಲ್ಲಿ ಆಗಿರ್ತದೆ. ಉಮೇಶ್ ಅಂತ ಹೆಸರು ಇಟ್ಕೊಂಡವ್ರು ಯಾರೇ ಇದ್ರು ಕೂಡ ಅವ್ರ ಕಷ್ಟದಲ್ಲಿ ಇರಬಾರ್ದು ಅನ್ನೋ ಒಂದು ಆ ಭಾವನೆ ಇಟ್ಕೊಂಡು ಚಿತ್ರರಂಗ ಉಳಿಬೇಕು, ಬೆಳಿಬೇಕು, ಇಲ್ಲಿರೋ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇದೆಯಲ್ಲ, ಅದು ಹ್ಯಾಟ್ಸ್ ಆಫ್. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಇದು ಬೇರೆಯವ್ರಿಗೆ ಮಾಡಿದ್ದಾಯ್ತಲ್ಲ. ನಾನು ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ನಂದೊಂದು ಮೈಸೂರದು ಪೇಪರ್ ತಗೊಂಡು, ಅದೇ ಇನ್ನು ಮೈಸೂರದು ಒಂದು ಸೈಟ್ ಐತೆ, ಏನು ಬೇಡ ಅಂತ ನೀವು ಹೇಳಿದ್ದು ನಾನು ಹೇಳ್ಬಾರ್ದ, ಬೇಡಂತೆ. ಮೈಸೂರು ಪೇಪರ್ ತೊಗೊಂಡೋಗಿ ಇಟ್ಟೆ. ಅಣ್ಣ ಇದೇನೊಂದು 70-80 ಬೆಲೆ ಬರ್ತದಂತೆ, ನನಗೆ ಗೊತ್ತಿಲ್ಲ, ನಾನು ಅವಾಗ ತಗೊಂಡಿದ್ದು ಹೋಗಿಲ್ಲ ನನಗೆ. ಬಟ್ ಅದೇನೋ ಒಂದು ಚೂರು ಕಾಂಟ್ರವರ್ಸಿ ಇರಂಗೈತೆ, ಅದೇನೋ ಗೊತ್ತಿಲ್ಲ ನನಗೆ. ಅದು ಹೋಗಿ ತಿಳ್ಕೊಂಡು ಬರ್ತೀನಿ. ಬಂದಾದ್ಮೇಲೆ ಅದು ಸ್ವಲ್ಪ ನನಗೆ ಇದ್ರ ಮೇಲೆ ನನಗೆ ನಿಮ್ಮದು ಇವ್ರದ್ದು ಬ್ಯಾಂಕ್ ಇದೆ, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ತಾನೆ, ಆ ಬ್ಯಾಂಕಿಂದ ಥ್ರೂ ಸರಿ ಅದು ಹೆಂಗಾದ್ರೂ ಸರಿ ನನಗೆ ಒಟ್ಟಿನಲ್ಲಿ ಸ್ವಲ್ಪ ಹಣ ಬೇಕಾಗಿದೆ ಅಂತಂದೆ. ಪೇಪರ್ ಕೊಟ್ಬಿಡ್ತೀನಿ ನಿಮ್ಗೆ ಒರಿಜಿನಲ್ಲು ಅಂತ. ಪೇಪರ್ನ ನೀನೇ ಮಡಿಕೋಗ್ರೋ, ಅವ್ರು ಹೇಳಿದ್ರು ನೀನೇ ಮಡಿಕೋಗ್ರೋ, ಪೇಪರು ನಿನ್ನ ಹತ್ರನೇ ಇರಲಿ, ಇಂಥ ಡೇಟ್ಗೆ ನಿನ್ನ ಅಕೌಂಟಿಗೆ 10 ಲಕ್ಷ ಬರುತ್ತೆ ಅಷ್ಟೇ. ಅದು ಮೈಸೂರದ್ದು ಏನು ಮಾಡ್ಕೊಂತೀಯ ಗೊತ್ತಿಲ್ಲ ನನಗೆ, ಅವೆಲ್ಲ ಗೊತ್ತಿಲ್ಲ. ಯಾವಾಗಾದರೂ ಸರಿ ವಾಪಸ್ ನಿಮ್ಗೆ ಆದಾಗ ಕೊಡು, ಅಲ್ಲಿವರೆಗೂ ಕೊಡಬೇಡ, ನಾನು ಕೇಳೋದು ಇಲ್ಲ ಅನ್ನೋ ಮಾತಂದರು. ಈ ಥರದ ಭಾವನೆಗಳು ಎಷ್ಟು ಜನಕ್ಕೆ ಬರುತ್ತೆ ಸರ್? ಈ ಥರ ನಾನು ಅವ್ರು ಏನೂ ಇಲ್ಲದಿರೋ ಸ್ಕ್ರಾಚಿಂದ ನೋಡಿದವನು ಇವತ್ತಿನ ದಿವಸ ಇವರನ್ನು ನಂಬ್ಕೊಂಡು ಸುಮಾರು ಕುಟುಂಬಗಳು ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನ ದೇವ್ರ ಥರ ನೋಡ್ಕೊಂತಾರೆ. ಹೆಸರಿಗೆ ಮೌಲಾ ಶರೀಫು, ಆದರೆ ಬಾಗೇಪಲ್ಲಿ ಆ ಒಂದು ಕೋಲಾರ ಡಿಸ್ಟಿಕ್ಕಲ್ಲಿ ಎಷ್ಟು ದೇವಸ್ಥಾನಗಳಿದಾವೋ ಅದು ನಮ್ಮ ರಾಜಣ್ಣನಿಗೆ ಮೋಸ್ಟ್ಲಿ ಎಲ್ಲ ಸಂಕ್ಷಿಪ್ತವಾದಂಥ ಮಾಹಿತಿ ಇದೆ, ಮಾಜಿ ಶಾಸಕರವರು.
ಇವ್ರ ಕಾಲದಲ್ಲೂ ಇವ್ರು ಯಾರು ತೋರಿಸ್ತಾರೋ ಆ ದೇವಸ್ಥಾನಗಳಿಗೆಲ್ಲ ಇವರು ಅನುದಾನಗಳನ್ನ ಕೊಟ್ಕೊಂಡು ದೇವಸ್ಥಾನ ಕಟ್ಟಿ ಅಲ್ಲಿ ಅವ್ರು ಕಟ್ಟಾದ್ಮೇಲೆ ನಿಮ್ಮ ಹೆಸರಾಗ್ತೀವಿ ಅಂದರೆ ದಯವಿಟ್ಟು ಬೇಡ, ನನ್ಗೆ ದೇವ್ರು ಕೊಟ್ಟಿದ್ದು ದೇವ್ರಿಗೆ ಹೋಗ್ಲಿ ಅದು ಅಂತ ಹೇಳ್ಬಿಟ್ಟು ಹೆಸರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳಿ ಭಾಳಷ್ಟು ಜನಕ್ಕೆ ಸಾಮೂಹಿಕ ವಿವಾಹಗಳನ್ನು ಮೊದಲು ಸ್ಟಾರ್ಟ್ ಮಾಡಿದ್ದೇ ಇವರು ಕೋಲಾರ ಜಿಲ್ಲೆಯಲ್ಲಿ. ಈಗ ಹೆಸರುಗಳು ತಗೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಏನು ಉದ್ದೇಶ ಏನಪ್ಪ ಅಂದರೆ ಯಾರಿಗೆ ನಿಜವಾಗ್ಲೂ ಕಷ್ಟದಲ್ಲಿರ್ತಾರೋ, ಯಾರು ಪ್ರಾಮಾಣಿಕವಾಗಿರ್ತಾರೋ ಅವ್ರುಗಳನ್ನ ನಾನು ಅವ್ರನ್ನ ನನ್ನ ಕಣ್ಣೆದುರುಗಡೆ ಅದು ನಡಿಬಾರ್ದು, ಅದನ್ನು ಸರಿಪಡಿಸೋ ಪ್ರಯತ್ನ. ಇವತ್ತು ಮನೇನೂ ಅಂದರು, ಈ ಒಂದು ಅಶಕ್ತ ಪೋಷಕರು ಕಲಾವಿದರುಗಳು ಕೆಲವ್ರಿಗೆಲ್ಲ ಮೆಡಿಸನ್ ತಗೊಳಕ್ಕೆ ದುಡ್ಡಿಲ್ಲ ಇಲ್ದಿರೋದಕ್ಕೋಸ್ಕರ ಅಣ್ಣ ನಾನು ಹಣ ಕೊಟ್ಟರೆ ಏನು ಮಾಡ್ಕೊಂತಾರೋ ಗೊತ್ತಿಲ್ಲ, ಕಳೆದೋಗ್ತಾರೋ ಇನ್ನೊಂದು ಏನೋ ಮಾಡ್ಕೊಂತಾರೆ, ಕೆಲವ್ರು ಕುಡ್ಕೊಳ್ಳೋದು ಪಡ್ಕೊಳ್ಳೋದು ಇನ್ನೊಂದೇನೋ ಸಾಲಗಳು ತೀರಿಸ್ಕೊಳ್ಳೋದು ಮಾಡ್ಕೊತಾರೆ. ಅವ್ರು ಬದುಕಕ್ಕೆ ಅವಕಾಶಗಳಾಗಲ್ಲ. ಅವ್ರಿಗೆ ಮೆಡಿಸನ್ ಏನು ಬೇಕೋ ಅದನ್ನೆಲ್ಲ ಸಂಪೂರ್ಣವಾಗಿ ಅವ್ರು 5,000 ಅಲ್ಲ 6,000 ಜನ ಇರಲಿ ಅದನ್ನೆಲ್ಲ ಮಾಡಿಕೊಡೋ ಜವಾಬ್ದಾರಿ ನಂದು ಅನ್ನೋ ಮಾತಂದರು. ಇದು ಇವ್ರದ್ದು ಒಬ್ಬರದೇ ಅಲ್ಲ, ಇವರು ಒಬ್ಬರು ಮೆಂಟಾಲಿಟಿ ಅಲ್ಲ, ಇವರು ಕುಟುಂಬದಲ್ಲಿರೋರೆಲ್ಲ ಹಾಗೆ ಇದ್ದಾರೆ. ಇವರು ಸ್ವಂತ ತಮ್ಮ ತಾವು ಎಲ್ಲನ ಬಸ್ ಶೆಲ್ಟರ್ಗಳನ್ನು ನೋಡಿದ್ರೆ ಹಿಂದೂಸ್ತಾನ್ ಗೋಲ್ಡ್ ಅಂತ ಹಾಕಿ ಇವ್ರ ತಮ್ಮನ ಫೋಟೋ ಇರುತ್ತೆ ಎಲ್ಲಾದ್ರೂ ಆಲ್ಮೋಸ್ಟ್ ಬಸ್ ಶೆಲ್ಟರ್ಗಳಲ್ಲಿ ಈ ಏರ್ಪೋರ್ಟ್ಗೆ ಹೋಗ್ತಾ. ಅವರು ನೆನ್ನೆ ಎಲ್ಲ ಮನೆ ನನಗೆ ಕೂರಿಸ್ಕೊಂಡು ಹೇಳ್ತಾರೆ, ಅಣ್ಣ ನಮ್ಮ ಮನೆಗೆ ನನ್ನ ತಂದೆ ನೋಡೋಕ್ಕೆ ಯಾರೇ ಬಂದ್ರೂ ಅವ್ರಿಗೆಲ್ಲ ಊಟ ಮಾಡಿಸಿ ಟಿಫನ್ ಮಾಡಿಸಿ ಅಟ್ಲೀಸ್ಟ್ ಏನಿಲ್ಲ ಕುಡಿಯೋ ಇದು ಮಾಡೋಣ ಅಂದರೆ ಕಾಫಿ ನಾನು ಕುಡಿಸ್ಬಿಟ್ಟು ಕಳಿಸ್ತಿದ್ರು. ಅದು ಖುಷಿ ಆಯಿತು. ಆಮೇಲೆ ಇನ್ಯಾರೋ ದುಡ್ಡು ಕೇಳಿದ್ರು ಬರೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿದ್ರಲ್ಲ, ಅದು ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ನಿಮ್ಗೊಂದು 2 ಸರಿ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ನೀವು ನಾಳೆ ದೇವಲೋಕಕ್ಕೆ ಹೋಗಿ ಬರೋ ದೇವರುಗಳ ಜೊತೆನಲ್ಲೆಲ್ಲ ಮಾತಾಡ್ಕೊಂಡು ಅವರು ಏನಾದರೂ ನಿಮಗೆ ಒಂದು ಇದನ್ನು ಕೊಡ್ತಾರೆ, ಸುಮಪಾನ ಅದು ಇದ್ರ ಪಾನೀಯ ಕೊಡ್ತಾರೆ, ಅಮೃತನ ಆ ಅಮೃತ ಕೊಟ್ಟು ನೀನು ಸಾಯೋ ತನಕ ಸಾಯೋದೇ ಇಲ್ಲ, ನೀನು ಶಾಶ್ವತವಾಗಿ ಹಿಂಗೆ ಇರ್ತೀಯ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಅವರೆಲ್ಲ ವರ ಮಾಡಿಕೊಟ್ಟು ನಿನಗೊಂದು ಬಾಟ್ಲನ್ನ ಅದನ್ನು ಕೊಟ್ಟರೆ, ಅಮೃತನ ಕೊಟ್ಟರೆ ಅದನ್ನು ತಗೊಂಬಂದು ನೀವು ಇಲ್ಲಿ ನಮ್ಮ ಕೆಲವು ಕಲಾವಿದರಿಗೆ, ಎಲ್ರಿಗೂ ಅಲ್ಲ ಕೆಲವು ಕಲಾವಿದರಿಗೆ ನಾನು ದೇವತೆಯಿಂದಲೇ ಬಡಕ ಆಶೀರ್ವಾದ ತಗೊಂಬಂದಿದ್ದೀನಿ, ಇದನ್ನು ಕುಡಿದ್ರೆ ನೀವು ಶಾಶ್ವತವಾಗಿ ಇರ್ತೀರಿ, ಹೆಂಗಿದ್ದೀರ ಹಿಂಗೆ ಇರ್ತೀರಿ, ಏನು ಅಳಗಾಡಲ್ಲ ನೀವು ಅಂತ ನೀವು ಹೇಳಿದ್ರೆ ಇದನ್ನು ಕುಡಿಯೋಕ್ಕೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಅಂತ ವಾತಾವರಣ ಸೃಷ್ಟಿಯಾಗಿದೆ. ಆ ಥರ ಕೇಳಿದವರೆಲ್ಲ ಎಲ್ಲೆಲ್ಲವ್ರೆ ಅಂತಲೂ ನನಗೆ ಗೊತ್ತು, ಆಯಿತಾ. ಆದರೆ ಮುಂದಿನ ದಿನಗಳಲ್ಲಿ ದಯಮಾಡಿ ಅಂಥವನ್ನ ಮಾಡಿ ಹೊಸದಾಗಿ ಬರ್ತಕ್ಕಂಥ ನಿರ್ಮಾಪಕರುಗಳ ಮನಸ್ಸುಗಳಿಗೆ ಘಾಸಿ ಮಾಡಬೇಡಿ, ನೋವು ಮಾಡಬೇಡಿ ಅಂತ ಹೇಳಿ ನಾನು ನಮ್ಮ ರೇಂಜ್ ರೋವರ್ ಮೂಲಕ ನಮ್ಮ ಕಲಾವಿದರನ್ನ ಕೆಲವು ಆ ಥರ ಮಾಡೋ ಕಲಾವಿದ್ರನ್ನ ಮತ್ತೆ ಕಲಾವಿದರು ಎಲ್ಲ ಕಲಾವಿದರು ಅಂತ ದಯವಿಟ್ಟು ನೀವು ಅಣ್ಣ ಕೆಲವರು ಯೂಟ್ಯೂಬರ್ಸ್ಗಳು ಹಾಕೊಂಡು ಕೊಡ್ತೀರಿ, ಕೊಟ್ಟರೆ ಮುಟ್ಟೋಡ್ಕೋಬೇಕು, ದಯವಿಟ್ಟು ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಆ್ಯಕ್ಟ್ ಮಾಡೋಕ್ಕೆ ಅಂತ ಬಂದು ಮೂವಿ ಇಷ್ಟ ಆಯಿತು ನನಗೆ. ಕುಮಾರ್ ಸರ್ ಅವರು ಒಂದು ಬಾಂಡ್ ನಮ್ಮದು ಒಂದು ಎಟ್ ಎ ಶಾರ್ಟ್ ಟೈಮು ನಮ್ಮದೊಂದು ಒಳ್ಳೆ ಬಾಂಡ್ ಆಯಿತು. ಅದಾದಮೇಲೆ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ನನಗೆ ಅಪ್ರೋಚ್ ಮಾಡಿದ್ರು. ಅದಾದಮೇಲೆ ಆ್ಯಕ್ಟಿಂಗ್ ಎಲ್ಲ ಮಾಡಿಕೊಂಡು ನಮಗೊಂಥರ ಅದು ಹೊಸದು ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು. ಸೊ ಈಗ ನಮ್ಮ ಇವರು ಪ್ರೊಡ್ಯೂಸರ್ ಆಗಿರ್ಬೋದು ಮೌಲಾ ಶರೀಫ್ ಸರ್ ಅವರು, ಅವ್ರ ಜೊತೆ ನಾನು ಮುಂಚೆ ಮಾತಾಡಿದ್ದೆ ಅಷ್ಟೇ 1-2 ಸತಿ ಫೋನಲ್ಲಿ. ಬಟ್ ಈಗ ಒಂದು ಅವಕಾಶ ಸಿಗ್ತಾ ಇದೆ. ತುಂಬ ಧನ್ಯವಾದಗಳು ಸರ್. ಒಂದು ಒಳ್ಳೆ ಟೀಮ್ ಇದೆ. ನಂದು ರೋಲು ಒಂದು ಸಣ್ಣ ರೋಲ್ ಅಷ್ಟೇ ಇದರಲ್ಲಿ. ಆ್ಯಕ್ಚುಲಿ ಹೀರೋ ಅವರು ಬರಬೇಕಿತ್ತು ಈ ಒಂದು ಇವೆಂಟಿಗೆ. ಬಟ್ ನಮ್ಮದು ಒಂದು ಟೀಮು ತುಂಬ ಚೆನ್ನಾಗಿದೆ. ಈಗ 1 ಮೂವಿ ಮಾಡಿದ್ದೀವಿ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡಿದ್ರೆ ಇದು 10 ಮೂವಿ 15 ಮೂವಿ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಮಹಾನ್ ಸಂತ ಶರಣ ಸಂಕುಲದ ಹರಿಕಾರ ಬಸವಣ್ಣನವರನ್ನು ನೆನೆಸಿಕೊಂಡು ವೇದಿಕೆಯ ಮೇಲೆ ಆಸೀನರಿರುವ ಎಲ್ಲ ಶರಣರಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮಿನ ಸಂಗೀತ ಬಿಡುಗಡೆಯ ಕಾರ್ಯಕ್ರಮ. ಇದು ಹೆಸರೇ ಸೂಚಿಸುವಂತೆ ನಮ್ಮ ರೇಂಜ್ ರೋವರ್ ಅಂದರೆ ರೇಂಜ್ ಇದ್ದವ್ರು ಮಾತ್ರವಾಗಿ ರೇಂಜ್ ರೋವರ್ ಹತ್ತಕ್ಕೆ ಸಾಧ್ಯ. ಹಾಗೆ
ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥವರು, ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೆಸರು ಯಾವುದೇ ಇರಬಹುದು, ಆದರೆ ಕನ್ನಡದ ಒಂದು ಫಿಲ್ಮನ್ನು ಮಾಡಿರ್ತಕ್ಕಂಥದ್ರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾಧ್ಯಮ ಮಿತ್ರರು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂದರೆ ಇದನ್ನು ಫೋಕಸ್ ಮಾಡ್ತಕ್ಕಂಥದ್ದು. ಕನ್ನಡದ ವ್ಯವಸ್ಥೆಯಲ್ಲಿ ಕನ್ನಡದ ಒಂದು ಫಿಲ್ಮ್ಗಳನ್ನು ಫೋಕಸ್ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಮ್ಮ ಮೌಲಾ ಶರೀಫ್ ಅವರು, ಡಾಕ್ಟರ್ ಮೌಲಾ ಶರೀಫ್ ಅವರು ಇವತ್ತು ಈ ಒಂದು ಮಟ್ಟದಲ್ಲಿ ಬೆಳೆದು ನಿಮ್ಮ ಮುಂದೆ ರೇಂಜ್ ರೋವರ್, ನಮ್ಮ ರೇಂಜ್ ರೋವರ್ ಒಂದು ಫಿಲ್ಮನ್ನು ಮಾಡಬೇಕಾದ್ರೆ ಅದಕ್ಕೆ ಕಾರಣೀಕರ್ತರು ಮತ್ತು ಆ ಆಶೀರ್ವಾದ ಅಂದರೆ ನಮ್ಮ ಸಿದ್ಧಗಂಗೆಯ ಶರಣರ ಆಶೀರ್ವಾದದಿಂದ ಇವತ್ತು ಅವರು ಈಗ ಈ ಒಂದು ಸ್ಥಾನದಲ್ಲಿ ನಿಂತಿದ್ದಾರೆ. ಮಠದಲ್ಲಿ ಓದಿದ್ದವರು, ಸಿದ್ಧಗಂಗೆ ಮಠದಲ್ಲಿ ಓದಿರ್ತಕ್ಕಂಥವರು, ಶರಣರ ಆಶೀರ್ವಾದವನ್ನು ಪಡೆದವರು. ಯಾವ ವ್ಯಕ್ತಿಗೆ ಗುರುವಿನ ಆಶೀರ್ವಾದ ಶರಣರ ಆಶೀರ್ವಾದ ಆಗುತ್ತೋ ಅಂಥ ವ್ಯಕ್ತಿಯನ್ನು ಯಾರು ನಿಲ್ಸಕ್ಕೆ ಆಗಲ್ಲ. ಅದಕ್ಕೆ ರೇಂಜ್ ರೋವರ್. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಇಂತಹ ಒಂದು ಕಾಲಘಟ್ಟದಲ್ಲಿ ಒಂದು ವಾಹನದ ಹೆಸರನ್ನು ಇಟ್ಟು ಒಂದು ಫಿಲ್ಮನ್ನು ರಚಿಸಿ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು.